ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಬದನೆಕಾಯಿ ಎಣ್ಗಾಯಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಇದನ್ನು ಮಾಡ್ತಕ್ಕಂಥದ್ದು ತುಂಬಾ ಸಿಂಪಲ್. ನೋಡಿ, ಇದನ್ನು ಮಾಡಲು ಬೇಕಾಗುವಂಥ ಸಾಮಗ್ರಿಗಳು ಅಂದರೆ 2 ಟೇಬಲ್ ಸ್ಪೂನ್ ಗುರೆಳ್ಳು, 1 ಟೇಬಲ್ ಸ್ಪೂನ್ ಬಿಳಿ ಎಳ್ಳು, ಸ್ವಲ್ಪ ಕಡಲೆ ಬೀಜ, 1 ಬೌಲಷ್ಟು ಕೊತ್ತಂಬರಿ ಸೊಪ್ಪು, ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ತಗೊಳ್ಳಿ, 2 ಟೊಮ್ಯಾಟೊ, 2 ಮೀಡಿಯಮ್ ಗಾತ್ರದ ಹೆಚ್ಚಿರುವಂಥ ಈರುಳ್ಳಿ, 1 ಬೌಲಷ್ಟು ತೆಂಗಿನಕಾಯಿ ತುರಿ, 1.5 ಟೇಬಲ್ ಸ್ಪೂನ್ ಖಾರದ ಪುಡಿ, 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲೆ, 2 ಗೆಡ್ಡೆ ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ. ನೋಡಿ, ನಾವೀಗ ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡಿಕೊಡಿ. ಜಾಸ್ತಿ ಹುರಿಯೋಕ್ಕೆ ಹೋಗಬೇಡಿ, ಸ್ವಲ್ಪ ಹುರ್ಕೊಳ್ಳಿ. ಜಾಸ್ತಿ ಹುರಿದ್ರೆ ಆಯಿಲೆಲ್ಲ ಹೋಗುತ್ತಲ್ವ, ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ. ನೋಡಿ, ಹಾಗೆಯೇ ಗುರೆಳ್ಳು ಮತ್ತು ಬಿಳಿ ಎಳ್ಳನ್ನು ಅಷ್ಟೇ ಚಿಟಪಟ ಅನ್ನೋ ತನಕ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮ್ ಇಟ್ಟು ಫ್ರೈ ಮಾಡ್ಕೊಳ್ಳಿ, ಸಾಕು. ಇದೆಲ್ಲ ಹಾಕೋದ್ರಿಂದನೇ ಎಣ್ಗಾಯಿಗೆ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಇದೆ ಹೇಳ್ಬೇಕಂದ್ರೆ ಚೆನ್ನಾಗಿ ಬರುತ್ತೆ. ನಂತರ ನಾನೀಗ ಎಣ್ಗಾಯಿಗೆಲ್ಲ ಮಸಾಲೆಯನ್ನು ರೆಡಿ ಮಾಡ್ಕೊತಿದ್ದೀನಿ. ನಾನು ಮಸಾಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ನೋಡಿ, ಈರುಳ್ಳಿ ಎಲ್ಲನ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಒಂದು ಅಥವಾ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡ್ರೆ ಸಾಕು. ಹಾಗೆಯೇ ನಾನು ಬೆಳ್ಳುಳ್ಳಿ ಮತ್ತು ಚಕ್ಕೆ, ಏಲಕ್ಕಿ, ಲವಂಗ ಎಲ್ಲನೂ ಸಹ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳೋದ್ರಿಂದ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಎಣ್ಗಾಯಿ. ನಂತರ ನಾವು ಟೊಮೊಟೊ ಎಲ್ಲನೂ ಸಹ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ. ನಾವು ಹಾಗೇನೂ ಸಹ ಎಣ್ಗಾಯಿನ ಮಾಡ್ಕೋಬೋದು, ಬಟ್ ಈ ಥರ ಮಾಡೋದ್ರಿಂದ ತುಂಬಾ ಟೇಸ್ಟ್ ಅನಿಸುತ್ತೆ. ಒಮ್ಮೆ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಥರ ಮಾಡೋದ್ರಿಂದ. ನೋಡಿ, ಈ ರೀತಿ ಎಲ್ಲ ಫ್ರೈ ಮಾಡ್ಕೊತಾ ಇರಬೇಕು. ಜಾಸ್ತಿ ಉರಿ ಏನು ಇಟ್ಕೊಬಿಡಿ, ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ತೆಂಗಿನಕಾಯಿ ತುರಿನೂ ಸಹ ಅಷ್ಟೇ ಹಾಕಿಬಿಟ್ಟು ಸ್ವಲ್ಪ ಬಿಸಿ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಎಲ್ಲ ಫ್ರೈ ಮಾಡಿಕೊಂಡ್ರೆ ತೆಂಗಿನಕಾಯಿ ತುರಿ ತುಂಬ ಬ್ರೌನ್ ಆಗೋ ಥರ ಎಲ್ಲ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಬಿಸಿ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನಾನು ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆನೂ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ ನಂತರ ಇದನ್ನು ನಾವು ಮಿಕ್ಸಿ ಜಾರಲ್ಲಿ ತುಂಬ ಸಾಫ್ಟಾಗಿ ನಾವು ಮಸಾಲೆ ಎಲ್ಲ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ನಾವೆಲ್ಲ ಮಸಾಲೆ ಪೌಡರ್ಸ್ನ ಹಾಕ್ತಾಯಿದ್ದೀವಲ್ಲ, ಸ್ವಲ್ಪ ಬಿಸಿ ಮಾಡ್ಕೋಬೇಕಷ್ಟೇ. ಇದನ್ನು ಜಾಸ್ತಿ ಉರಿ ಇಟ್ಟೇನು ಬಿಸಿ ಮಾಡಿಕೊಂಡ್ರೆ ತಳ ಹಿಡಿದ್ಬಿಡುತ್ತೆ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಅಷ್ಟೇ ಸ್ವಲ್ಪ ಎಲ್ಲ ಬಿಸಿ ಬಿಸಿ ಆದರೆ ಸಾಕು, ಅಷ್ಟೇ. ನೋಡಿ, ಇದೆಲ್ಲ ರೆಡಿ ಆಯ್ತಲ್ವಾ. ಇದು ತಣ್ಣಗಾಕ್ಬಿಟ್ಟು ನಾವು ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈ ಥರ ನಾವು ಮಾಡೋದ್ರಿಂದ ಎಣ್ಗಾಯಿನಿ ಒಂಥರ ಸ್ಪೆಷಲ್ಲಾಗಿ ಮತ್ತು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ, ನಾನು ಹುಣಸೆ ಹಣ್ಣನ್ನು ಸಹ ಲಾಸ್ಟಲ್ಲಿ ಹಾಕ್ಕೊಂಡೆ. ಅದೇನು ಬಿಸಿ ಆಗೋಂಥ ಅವಶ್ಯಕತೆ ಇಲ್ಲ, ಸ್ವಲ್ಪ ಅದು ಮಸಾಲೆ ಜೊತೆ ಸೇರಿದರೆ ಸಾಕಷ್ಟೇ. ನೋಡಿ, ನಾನು ಈ ಥರ ಸಾಫ್ಟಾಗಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಬದನೆಕಾಯಿ ತೊಗೊಂಡಿರೋದು ರಾಂಪುರದ ಬದನೆಕಾಯಿ ತೊಗೊಂಡಿದ್ದೀನಿ. ಈ ರೀತಿಯಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಬದನೆಕಾಯಿ ಎಣ್ಗಾಯಿಗೆ ತುಂಬಾ ಚೆನ್ನಾಗಿರುತ್ತೆ. ರಾಂಪುರದ ಬದನೆಕಾಯಿ ತುಂಬ ಟೇಸ್ಟ್ ಕೊಡುತ್ತೆ ಎಣ್ಗಾಯಿ ಮಾಡೋದಕ್ಕೆ. ಬೇರೆ ಬದನೆಕಾಯಿ ಅಷ್ಟೊಂದು ಟೇಸ್ಟ್ ಅನಿಸಲ್ಲ, ಈ ಬದನೆಕಾಯಿ ತುಂಬಾ ಟೇಸ್ಟ್ ಬರುತ್ತೆ. ನಾನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನಾನು ಎಣ್ಗಾಯಿನ ಇದನ್ನು ಫಸ್ಟು ನಾನು ಎಣ್ಣೆ ಹಾಕ್ಕೊಂಡು ಒಂದು 5ರಿಂದ 6 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಸಾಸಿವೆ ಚಿಟಪಟ ಅಂತ ಸಿಟ್ಟ ನಂತರ ನಾನು ಇದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಕರಿಬೇವಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳೋದಿಲ್ಲ. ಈರುಳ್ಳಿ ಕರಿಬೇವೆಲ್ಲ ಹಾಕ್ಕೊಂಡ ನಂತರ ನಾನು ಹಾಗೆ ಸಡನ್ನಾಗಿ ನಾನು ಬದನೆಕಾಯಿನ ಇದಕ್ಕೆ ಹಾಕೋತಾ ಇದ್ದೀನಿ. ನಾನು ಈ ಥರ ಮಸಾಲೆ ತುಂಬೋದಿಲ್ಲ ಬದನೆಕಾಯಲ್ಲಿ, ಹಾಗೆಯೇ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಬದನೆಕಾಯಿ ಇದರಲ್ಲೇ ಬೇಯಿಸ್ಕೋಬೇಕು ಫಸ್ಟು, ಆಗ ಚೆನ್ನಾಗಿ ಬರುತ್ತೆ.
ನಾವು ಮಸಾಲೆ ಸಹ ತುಂಬಿ ಇದಕ್ಕೆ ಮಾಡ್ಕೋಬೋದು, ಬಟ್ ಮಸಾಲೆ ತುಂಬಿ ಮಾಡೋದಕ್ಕಿಂತ ಈ ಥರ ಮಾಡೋದು ಚೆನ್ನಾಗಿ ಬರುತ್ತೆ. ಮಸಾಲೆ ತುಂಬಿ ಎಣ್ಣೆಲಿ ಹಾಕಿದಾಗ ಅದು ಏನಾಗುತ್ತೆ ಅಂದರೆ ಮಸಾಲೆ ಎಲ್ಲ ಬೇಗ ತಳ ಹಿಡಿದ್ಬಿಡುತ್ತೆ. ಆಗ ಬದನೆಕಾಯಿನೂ ಸಹ ಎಣ್ಣೆಯಲ್ಲಿ ಅಷ್ಟೊಂದು ಚೆನ್ನಾಗಿ ಬೇಯೋದಿಲ್ಲಲ್ವ. ಸೊ ಈ ಥರ ಮಾಡ್ಕೊತಾ ಇದ್ದೀನಿ ನಾನು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನ ಫ್ರೈ ಮಾಡ್ಕೊಳ್ಳಿ. ಇದು ಏನಿಲ್ಲ ಅಂದರೆ ಒಂದು 5 to 10 ಮಿನಿಟ್ಸ್ ಈ ಥರ ನಾವು ಶಿಫ್ಟ್ ಮಾಡ್ತಾ ಇರಬೇಕು ಮೇಲೆ ಕೆಳಗಡೆ ಬದನೆಕಾಯಿನ. ಶಿಫ್ಟ್ ಮಾಡಿಲ್ಲ ಅಂದರೂ ಒಂದೇ ಕಡೆನೇ ಬೆಂದು ಹೋಗ್ಬಿಡುತ್ತಲ್ವ. ಸೊ ಮೇಲೆ ಕೆಳಗೆ ಶಿಫ್ಟ್ ಮಾಡ್ತಾ ಇರಬೇಕು. ನೋಡಿ ನಾನಿಲ್ಲಿ ಒಂದು 12ರಿಂದ 13 ಬದನೆಕಾಯಿ ತೊಗೊಂಡಿದ್ದೀನಿ. ನಂತರ ನಾನು ಇದಕ್ಕೆ ಅರಿಶಿಣ ಪುಡಿನೂ ಸಹ ಹಾಕ್ಕೊಂಡು ಬದನೆಕಾಯಿ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 5 to 10 ಮಿನಿಟ್ಸ್ ಇದು ಬೆಂದ ನಂತರ ಇದಕ್ಕೆ ನಾವು ರೆಡಿ ಮಾಡಿರ್ತಕ್ಕಂಥ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಇದು ಒಂದು 10 ಮಿನಿಟ್ಸು ಮಸಾಲೆ 10 to 15 ಮಿನಿಟ್ಸ್ ಇದ್ದರೆ ಸಾಕು. ಯಾಕಂದರೆ ನಾವು ಮಸಾಲೆ ಎಲ್ಲ ಆಲ್ರೆಡಿ ಫ್ರೈ ಮಾಡ್ಕೊಂಡು ಹಾಕ್ಕೊಂಡಿದ್ದೀವಲ್ವ. ಇದು ಅಷ್ಟೊತ್ತು ಜಾಸ್ತಿ ಹೊತ್ತೇನು ಬೇಯಿಸೋ ಅವಶ್ಯಕತೆ ಇರಲ್ಲ. ಇಲ್ಲೆಲ್ಲ ರಾಸ್ ಮೇಲೆಲ್ಲ ಹೋಗಿರುತ್ತೆ ಮಸಾಲೆ, ಇದು ಬೇಗನೆ ಆಗುತ್ತೆ. ಆಲ್ರೆಡಿ ಬದನೆಕಾಯಿನೂ ಎಣ್ಣೆಲಿ ಬೇಯಿಸ್ಕೊಂಡಿರ್ತೀವಲ್ವ. ಒಂದು 10 to 15 ಮಿನಿಟ್ಸಲ್ಲಿ ಈ ಬದನೆಕಾಯಿದು ಎಣ್ಗಾಯಿ ರೆಡಿಯಾಗಿ ಹೋಗುತ್ತೆ. ನೋಡಿ ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ನಾನು ಉಪ್ಪನ್ನು ಇಲ್ಲಿ ಮಿಕ್ಸಿ ಜಾರಲ್ಲೇ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೀವು ಮಸಾಲೆ ಜೊತೆ ರುಬ್ಕೊಂಡಿಲ್ಲ ಉಪ್ಪು ಹಾಕಿ ಅಂತಂದರೆ ಈಗ ಹಾಕ್ಕೋಬೋದು ನೀವು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದು ಮಸಾಲೆ ಎಲ್ಲ ಎಣ್ಣೆ ಎಲ್ಲ ಬಿಟ್ಟಿದೆ. ಎಣ್ಗಾಯಿ ಅಂದರೆ ಇದು ಎಣ್ಣೆ ಬದನೆಕಾಯಿ ಅಲ್ವಾ. ಸೊ ಈ ರೀತಿಯಾಗಿ ಎಣ್ಣೆನೇ ಕಾಣಿಸ್ತಾ ಇದೆ. ತುಂಬ ಸಾಫ್ಟಾಗಿ ಬೆಂದಿದೆ ನೋಡಿ, ಅದಾಗಲೇ ಗೊತ್ತಾಗ್ತಾ ಇದೆ. ಇದು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಈ ಬದನೆಕಾಯಿ ಎಣ್ಗಾಯಿ ಅಂತಕ್ಕಂಥದ್ದು. ನಂತರ ನಾನು ಕಡಲೆಬೀಜ ಮತ್ತು ಎಳ್ಳು ಮತ್ತು ಗುರೆಳ್ಳು ಎಲ್ಲ ಪೌಡ್ರಸ್ ಮಾಡಿಟ್ಕೊಂಡಿದ್ನಲ್ವ. ಇನ್ನೇನು ನಾವು ಆಫ್ ಮಾಡ್ತೀವಿ, ರೆಡಿ ಆಗಿದೆ ಇದು ಬದನೆಕಾಯಿ ಎಣ್ಗಾಯಿ ಅಂದಾಗ ಹಾಕ್ಬಿಟ್ಟು ಒಂದು ಸ್ವಲ್ಪ ಕುದಿಸ್ಬಿಟ್ಟು ಆಫ್ ಮಾಡಿದರೆ ಸಾಕು. ಇಲ್ಲಿ ರೆಡಿ ಆಯಿತು ಎಣ್ಗಾಯಿ. ಫ್ರೆಂಡ್ಸ್, ಈ ರೆಸಿಪಿ ಇಷ್ಟ ಆಯಿತು ಅಂದರೆ ನೀವು ಪ್ಲೀಸ್ ಒಂದು ಲೈಕ್ ಮಾಡಿ. ನೋಡಿ ಇದು ಚಪಾತಿ ಮತ್ತು ದೋಸೆ ಅನ್ನಕ್ಕೂ ಸಹ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮಗೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು.